ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಗುರುಗಳೇ, ಎಲ್ಲಿ ಗುರೂಪಿ? ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನ ಹೆಂಡತಿ ಸಹಿ ಮಾಡ್ಬಿಟ್ಲಾ? ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಸಹಿ ಹಾಕಿದ ಮೇಲೆ ನಂಗೆ ವಿಚಾರ ಗೊತ್ತಾಗಿದ್ದು. ಮಗುನ್ ಕೊಡೋದಿಕ್ಕೆ ಇವನಿಗೆ ಇಷ್ಟ ಇದೆಯೋ ಇಲ್ವೋ ಅಷ್ಟು ಬೇಕು ನಮಗೆ. ನನ್ನ ಮಗುನ ಯಾರಿಗೂ ಕೊಡಲ್ಲ. ಮಗು ತಂದೇನೆ, ಮಗು ಕೊಡಕ್ಕಾಗಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೇನ್ ಹೇಳ್ತೀರಾ ಶಾಸ್ತ್ರಿಗಳೇ? ಇವನು ಒಪ್ಲಿಲ್ಲ ಅಂದ್ರೆ ಶೇಖ್ರಿ ಜಾಜಿ ಸಹಿ ಮಾಡ್ಕೊಟ್ಟಿರೋ ಈ ಪತ್ರ ಸುಳ್ಳ? ಇಷ್ಟಕ್ಕೆ ಇವನ್ ಮಾತಿಗೆ ಬೆಲೆ ಹಾಕೊಡ್ಬೇಕು. ಇವನೇನ್ ಜಾಜಿನ್ ಸಾಕಿದಾನ, ಸಲಹಿದಾನ? ಇರೋ ಕೆಲ್ಸಾನು ಕಳ್ಕೊಂಡು ಶೇಖ್ರಿ ಮನ್ಲಿ ಮನೆ ಅಳಿನಾಗ್ ಬಿದ್ದಿದ್ದಾರೆ. ಅವನ ಮಾತಿಗಲ್ಲ ಬೆಲೆ, ಜಾಜಿ ಮಾತಿಗೆ ಬೆಲೆ. ಅವಳು ಒಪ್ಪಿದಾಳೆ, ಸಹಿ ಮಾಡ್ಕೊಟ್ಟಿದ್ದಾಳೆ. ಅವಳು ಬರ್ಲಿ. ಪಂಚಾಕ್ಷರಿ ಇನ್ನೂ ಬಂದಿಲ್ಲ ಯಜಮಾನ್ರೆ. ಕಳಿಸಿದಾಗ ಬರ್ತೀನಿ ಅಂತ ಹೇಳಿ ಕಳ್ಸಿದ್ಲಂತೆ. ಬರ್ತೀನಿ ಅಂತ ಹೇಳಿ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಏನರ್ಥ? ಶೇಖರಿ ಗೊತ್ತಿಲ್ಲ ಯಜಮಾನ್ರೆ, ಮನೇಲಿದ್ರೆ ಬಂದೇ ಬರ್ಬೇಕಿತ್ತು. ಇನ್ ದೇವಸ್ಥಾನ ಅಂದ್ರೆ ಖಂಡಿತ ತಪ್ಪಿಸ್ಕೊಳ್ಳೋಳಲ್ಲ. ಕೊಟ್ಟು ಮಾತು ಉಳಿಸ್ಕೊಳ್ಳೋ ರೀತಿ ಇದನ್ನ ಗೊತ್ತಿಲ್ಲ ಯಜಮಾನ್ರೆ. ಬಹುಶಃ ನಿನ್ನ ಮಗಳಿಗೆ ದೇವಸ್ಥಾನದ ದಾರಿ ಮರ್ತು ಹೋಗಿದೆ ಅನ್ಸುತ್ತೆ. ಹಾಗಲ್ಲ ಯಜಮಾನ್ರೆ, ಕೊಟ್ಟು ಮಾತು ತಪ್ಪಲ್ಲ. ಅವಳು ಬಂದೇ ಬರ್ತಾಳೆ. ಯಾವಾಗ ಬರ್ತಾಳೆ? ಕರ್ಕೊಂಬರೋದು ಕಾಳು ಕಳಿಸೋದು ಕೂಡ ಬರ್ಲಿಲ್ಲ ಅಂತ ಅಂದ್ರೆ ಏನರ್ಥ? ಅಷ್ಟು ದೊಡ್ಡವಳಾಗ್ಬಿಟ್ಲಾ ನಿನ್ ಮಗಳು? ಅವಳು ಬರ್ದೇ ಇದ್ರೆ ಆಗೋಲ್ಲ, ಬರ್ಲೇಬೇಕು. ಪಂಚಾಕ್ಷರಿ ನೀನೇ ಖುದ್ದಾಗಿ ಹೋಗಿ ಅವಳೆಲ್ಲ ಇದ್ರು ಕರ್ಕೊಂಬ. ಆಯ್ತು ಯಜಮಾನ್ರೆ. ಎಷ್ಟೊತ್ತು ಕಾಯಿಸ್ಬಿಟ್ಟೆ ನೀವು ನಮ್ಮನ್ನ? ಅದೇನು ಅಂತ ಜಾಜಿನೇ ಹೇಳಿ. ನಿಮ್ ಪ್ರಶ್ನೆ ಏನಿದೆ ಅಂತ ಕೇಳಿ ಶಾಸ್ತ್ರಿಗಳೇ. ಸರಿ ನೋಡಮ್ಮ ಜಾಜಿ, ಅವತ್ತು ನೀನು ನಿಮ್ಮಪ್ಪ ಇಬ್ರು ನನಗೆ ಮಾತು ಕೊಟ್ಟಿದ್ದೀರಿ, ಪತ್ರದಲ್ಲಿ ಕೂಡ ಸಹಿ ಮಾಡಿಕೊಟ್ಟಿದ್ದೀರಿ. ಇದ್ರ ಪ್ರಕಾರ ನಿನಗೆ ಹುಟ್ಟೋ ಮಗುನ ಹುಟ್ಟಿದ ತಕ್ಷಣ ನನಗೆ ಒಪ್ಪಿಸ್ತೀನಿ ಅಂತ ಹೇಳಿದ್ಯಾ? ಇದೇ ಮಾತನ್ನ ಇವರೆಲ್ಲರ ಮುಂದೆ ಹೇಳಬೇಕಷ್ಟೇ. ನಮ್ಮ 3 ಜನದ ಮಧ್ಯೆ ಏನು ಒಪ್ಪಂದ ನಡೆದಿದೆ ಅದನ್ನ ಹೇಳು. ನಿನ್ನ ಒಪ್ಪಿಗೆ ತಿಳಿಸು. ಆಗ ಈ ಸಭೆಯನ್ನು ಕರೆದ ಉದ್ದೇಶ ಪೂರ್ಣ ಆಗುತ್ತೆ. ಏನು ಗೊಂದಲ ಮಾಡ್ಕೋಬೇಡ ಜಾಜಿ, ಹೇಳು. ಅವತ್ತು ಹೇಳಿದ್ದನ್ನೇ ಇವತ್ತು ಹೇಳು, ಎಲ್ರಿಗೂ ಗೊತ್ತಾಗ್ಲಿ. ನಿನಗೊಪ್ಪಿಗೆ ತಾನೆ? ಇಲ್ಲ ಇಲ್ಲ ಇಲ್ಲ. ಏನು ಏನಂತ ನೀನು? ನನ್ನ ಮಗುನ ನಿಮಗ್ ಕೊಡೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಶೇಖ್ರೇ, ಏನ್ ಹೇಳ್ತಾ ಇದ್ದಾಳೆ ನಿನ್ ಮಗಳು? ಇದ್ರ ಪರಿಣಾಮ ಅರಿವಿದ್ಯಾ ನಿನ್ಗೆ? ಈಗೇನೋ ಇಬ್ರು ಒಪ್ಕೊಂಡು ಒಪ್ಪಂದಕ್ಕೆ ಸಹಿ ಮಾಡಿಕೊಟ್ಟಿದ್ರಿ. ನಾಳೆ ಒಪ್ಪಂದನ ಮುರಿದ್ರೆ ಶೇಖ್ರಿ, ನೀನು ದೇವಸ್ಥಾನದಲ್ಲಿ ಪ್ರಸಾದ ಮಾಡೋ ಕೆಲಸ ಕಳ್ಕೊಳ್ತೀಯ. ನಿನ್ನ ಸಂಸಾರ ಬೀದಿಗೆ ಬಿದ್ದಿರುತ್ತೆ. ಆಮೇಲೆ ನಿನ್ನ ದೇವಸ್ಥಾನದ ಪ್ರಸಾದ ಮಾಡೋ ಶೇಖ್ರಿ ಅನ್ನೋದ್ರ ಬದಲು ಬೀದಿಗೆ ಬಿದ್ದ ಶೇಖ್ರಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ ಜಾಜಿ? ನೀನು ಅಷ್ಟೇ. ನಿನ್ನ ಮಾತಿಗೆ ತಪ್ಪಿದ್ರೆ ನಿನ್ನ ತವರ ಮನೆ ಬೀದಿಗೆ ಬೀಳುತ್ತೆ. ನೆನ್ಪು.
ಜಾಜಿ ಏನಾಯ್ತೆ ನಿನ್ಗೆ? ಯಜಮಾನ್ರು ಕೊಟ್ಟು ಮಾತನ್ನು ಮುರಿತೀಯ? ಹೌದಪ್ಪ, ನಾನ್ ಶಾಸ್ತ್ರಗಳು ಕೊಟ್ಟ ಮಾತನ್ನ ಮುರಿತಿದ್ದೀನಿ. ನಾನ್ ಅವ್ರಿಗೆ ಮಗುನ್ ಕೊಡೋದಿಲ್ಲ. ತೋರ್ಸ್ಬಿಟ್ಟಿಲ್ಲ, ಅಂತೂ ತೋರ್ಸ್ಬಿಟ್ಟಿಲ್ಲ ನಿನ್ ತಾಂಡಾದ ಬುದ್ಧಿನ. ಏನೇ ಶೇಖರಿ ಇದು? ನಿನ್ ಮಗಳು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ರೀತಿ ಇದೆನಾ? ನೋಡ್ ಶೇಖರಿ, ನನಗ್ ಕೊಟ್ಟ ಮಾತನ್ನು ಮುರಿಯೋದು ಬೇರೆ ಅಲ್ಲ, ಅಮ್ಮನವ್ರಿಗೆ ಕೊಟ್ಟ ಮಾತನ್ನು ಮುರಿಯೋದು ಬೇರೆ ಅಲ್ಲ. ಮಾತಿಗೆ ತಪ್ಪಿದ್ರೆ ನೀನು ನಿನ್ನ ಮಗಳು ಇಬ್ರು ಸರಿಯಾದ ಪ್ರಾಯಶ್ಚಿತ್ತ ಅನುಭವಿಸ್ತೀರಿ. ನೋಡ್ತಾ ಇರಿ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನೇ ಹೇಳಿದಾನೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಯಾರು ಧರ್ಮವನ್ನ ಕಾಯ್ತಾರೋ ಅವ್ರನ್ನ ಧರ್ಮ ಕಾಯುತ್ತೆ ಅಂತಾನೆ ಭಗವಂತ. ಹೆಂಡತಿ ಆದವಳಿಗೆ ಗಂಡನ್ ಮಾತು ಪಾಲಿಸೋದೇ ಧರ್ಮ. ನಾನು ಧರ್ಮ ಮಾರ್ಗದಲ್ಲಿದ್ದೀನಿ. ನಿಮ್ಮ ಮಾತು ಕೇಳೋದಕ್ಕಿಂತ ಗಂಡನ ಮಾತು ಕೇಳೋದೇ ಹೆಂಡತಿಯಾದ ನನ್ನ ಧರ್ಮ. ನನ್ನ ಧರ್ಮನೇ ನನ್ನನ್ನು ಕಾಯತ್ತೆ. ಏನಾದ್ರೂ ಸರಿ, ನಮ್ಮ ಮಗುನ ನಿಮಗ್ ನಾನು ಕೊಡೋದಿಲ್ಲ. ನಾನ್ ಹೇಳ್ಬೇಕಾದ್ದನ್ನೆಲ್ಲ ಹೇಳಾಗಿದೆ. ನನ್ನನ್ನೆಷ್ಟೇ ನನ್ ಗಂಡನ್ಗೆ ಹೊತ್ತು ಶಾಸ್ತ್ರಿಗಳಿಗೆ ಕೊಟ್ಟ ಮಾತಿಗಲ್ಲ. ಹಾಗಿದ್ರೆ ಇದು ನಿನ್ನ ಕೊನೆಯ ನಿರ್ಧಾರನ? ಹೌದು. ಕೊಟ್ಟ ಮಾತಿಗೆ ತಪ್ಪಿ ನಿಂತಲ ಮೇಲೆ ನೀನೇ ಅನ್ಯಾಯವಾಗಿ ಚಪಡಿ ಕಲ್ಲು ಹೇಳ್ಕೋಬೇಡ ಜಾಜಿ. ಕೆಲ್ಸ ಆಗ್ಬೇಕಾದ್ರೂ ಒಪ್ಪದೆ. ಈಗ ಮಾತು ಬದಲಾಯಿಸ್ತಾ ಇದೀಯಾ. ಮಾತು ತಾಯಿ ಇದ್ದ ಹಾಗೆ. ತಾಯಿ ಮೋಸ ಮಾಡಿದವ್ರು ಯಾರು ಉದ್ಧಾರ ಆಗಿಲ್ಲ ಜಾಜಿ. ತಪ್ಪು ಒಪ್ಗಳನ್ನೆಲ್ಲ ನಾನು ಅಮ್ಮನವ್ರಿಗೆ ಬಿಡ್ತೀನಿ. ಅದನ್ನ ಅಮ್ಮನವ್ರ ಒಡಲಿಗೆ ಹಾಕ್ತೀನಿ. ನಿಮ್ ಮಾತು ಕೇಳೋದಕ್ಕಿಂತ ನನ್ನ ಗಂಡನ್ ಮಾತು ಕೇಳೋದೇ ನನ್ನ ಧರ್ಮ. ಇಲ್ಲಿಗೆ ನನ್ನ ಮಾತು ಮುಗೀತು. ಇನ್ನು ಈ ವಿಚಾರದ ಬಗ್ಗೆ ಮಾತುಕತೆ ವ್ಯರ್ಥ. ಸದ್ಯ ಇವಾಗ್ಲಾದ್ರೂ ಇವಳಿಗೆ ನನ್ನ ಕಾಳಜಿ ಅರ್ಥ ಆಯ್ತಲ್ಲ. ಮಗುನ ಶಾಸ್ತ್ರಿಗಳು ಕೊಡೋದು ಬೇಡ ಅಂತ ಮನವರಿಕೆ ಆಯ್ತಲ್ಲ. ಎಲ್ಲ ನಿಮ್ಮಿಂದ ಅಮ್ಮನವ್ರೆ. ಇದು ನಿನ್ನ ಸತ್ಕಾರ್ಯಕ್ಕೆ ಸಲ್ಲಬೇಕಾದ ಫಲ. ನಿನಗೇ ಸೇರಿದ್ದು. ಕಾಳಜಿಯಿಂದ ಇದನ್ನು ಸ್ವೀಕರಿಸು. ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು. ಶಾಸ್ತ್ರಿಗಳೇ, ಒಪ್ಪಂದ ಮುರಿಯೋ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಜಾಜಿ ಹೀಗೆ ಮಾತಾಡ್ಬೋದು ಅಂತ ನನಗೂ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಹೀಗೆಲ್ಲ ಆಗೋದಕ್ಕೆ ಸಾಧ್ಯನಾ? ಜಾಜಿ ಮಗುನ ಯಾರಿಗೂ ಕೊಡೋದು ನನಗೂ ಸುತ್ರಾಮ್ ಇಷ್ಟ ಇರ್ಲಿಲ್ಲ. ಈಗ ಅವಳೆ ಕೊಡೋದು ಬೇಡ ಅಂತ ಇದ್ದಾಳೆ. ಒಳ್ಳೇದೇ. ತಯಾರಿ ಮಾಡ್ಕೊಂಡೇ ಬಂದಿದ್ರಿ. ಗಂಡ ಹೆಂಡತಿ ಮಗಳು ನೀನ್ ಹೊಡೆದಂಗ್ ಮಾಡು, ನಾನು ಅತ್ತಂಗ್ ಮಾಡ್ತೀನಿ ಅಂತ ಚೆನ್ನಾಗಿ ತಯಾರಿ ಮಾಡ್ಕೊಂಡ್ ಬಂದಿದ್ದೀರಾ. ನನಗೆ ಗೊತ್ತು.
ನನಗೆ ಗೊತ್ತು ನಿನ್ನ ಮನೆಯವ್ರನ್ನ ಹೇಗೆ ಸರಿದಾರಿಗೆ ತರಬೇಕು ಅಂತ. ಇಲ್ಲ ಯಜಮಾನ್ರೆ, ನಿಮಗ್ ಮೋಸ ಮಾಡೋಷ್ಟು ಧೈರ್ಯ ನನಗಿದೆಯಾ? ನನ್ನ ಮಗಳಿಗೆ ನಾನು ಹೇಳ್ತೀನಿ, ದಯವಿಟ್ಟು ನನ್ನ ಮಾತು ಕೇಳಿ. ನಿನ್ ಮಾತು ಕೇಳೋದು ಸಾಕು, ನಾನು ಹೇಳೋದು ಸಾಕು. ಇನ್ನೇನಿದ್ರು ನೇರ ಹಣಾಹಣಿ. ಎಲ್ಲೋಡೋ, ನೀನೇ ಬರ್ಕೊಟ್ಟಿದ್ಯಾ? ನೀನು ನಿನ್ನ ಮಗಳು ಇಬ್ರು ಸೇರಿ ಮಗುನ ನನಗೆ ಒಪ್ಪಿಸ್ತೀನಿ ಅಂತ ಬರ್ಕೊಟ್ಟಿದ್ದೀರಿ. ನ್ಯಾಯ ನನ್ನ ಪರವಾಗಿದೆ. ಅದು ಹೇಗೆ ಮಗುನ ನೀವು ನನಗೆ ಕೊಡಲ್ವೋ ನಾನು ನೋಡ್ತೀನಿ. ಜಜಿ, ಗುರುಪೇ, ನಾನು ಕಾಲರುದ್ರ ಸಿದ್ದೇಶ್ವರ ಕಡ್ಕಿ ಕರೀತಾ ಇದ್ದೇನೆ. ಹೊರಗ್ ಬಾ. ನಿನ್ನಿಂದ ಆಗ್ಬೇಕಾಗಿರೋ ಕೆಲಸ ಅಪಹರಣ. ಶಾಂತನಾಗು ಗುರುಪೇ. ಯಾರ ಅಪಹರಣ, ಎಲ್ಲಿ, ಯಾವಾಗ ಎಲ್ಲ ಹೇಳ್ತೀನಿ. ನೀನು ಮೊದಲು ಆಚೆ ಬಾ. ಸರಿ, ನಿನ್ನ ಇಚ್ಛೆಯಂತೆ ಈಗಲೇ ಹೇಳ್ತೇನೆ. ಅವಳ ಜಾಜೆ. ಈ ದಿನದ ಸೂರ್ಯಾಸ್ತದವರೆಗೆ ರೋಹಿಣಿ ನಕ್ಷತ್ರ ಚಾಲ್ತಿಯಲ್ಲಿರುತ್ತೆ. ಅಷ್ಟರೊಳಗೆ ನೀನು ಅವಳನ್ನ ಸಂಧಿಸಬೇಕು. ಹಗಲು ಕಳೆದು ಕತ್ಲು ಆಗ್ತಿದ್ದ ಹಾಗೆ ಅವಳನ್ನ ಅಪಹರಿಸಿ ನನ್ನ ಹತ್ರ ಕರ್ತಾ ಇರಬೇಕು. ಜಜಿ, ನಿಂತ್ಕೊಳೆ. ಎಲ್ಲೆಲ್ಲ ಅಂತ ಹುಡ್ಕೋದ್ ನಿನ್ನ? ಇದ್ದಕ್ಕಿದ್ದಾಗೆ ನನ್ನ ಪಕ್ಕ ಇದ್ದವಳು ಎಲ್ಲೋಗ್ಬಿಟ್ಟೆ? ನೀನ್ ನಿರ್ಧಾರ ಬದಲಾಯಿಸಿದ ಎಷ್ಟು ಖುಷಿ ಆಯ್ತು ಗೊತ್ತಾ? ನೀನ್ ಶಾಸ್ತ್ರಗಳಿಗೆ ಮಗುನ್ ಕೊಟ್ಬಿಡ್ತೀಯ ಅಂತ ಭಯ ಪಟ್ಟಿದ್ದೆ. ನನಗೂ ನನ್ನ ಇಚ್ಛೆಗೆ ಬೆಲೆ ಕೊಟ್ಟಿಯಲ್ಲ. ಜಗತ್ತು ಇಷ್ಟೇ ಬಂಗಾರಿ. ತಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಕೆಟ್ಟವರು, ತಮ್ಮ ಇಚ್ಛೆಗೆ ಅನುಗುಣವಾಗಿ ನಡ್ಕೊಂಡ್ರೆ ಒಳ್ಳೆಯವರು. ಈಗ ನೀನೇ ನೋಡು, ಮಗುನ ಶಾಸ್ತ್ರಿಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಸಂಬಂಧನೇ ಮುರ್ಕೊಂಡು ಹೋಗಿದ್ದೆ. ಈಗ ನನ್ನ ನಿರ್ಧಾರ ಬದಲಾಯಿಸಿದೀನಿ ಅಂತ ಗೊತ್ತಾದಾಗ ನನ್ನನ್ನ ಹುಡ್ಕೊಂಡು ಬಂದಿದ್ದೀಯ. ಯಾಕೆ ಜಜಿ ಏನೇನು ಮಾತಾಡ್ತಿದೀಯಾ? ನೀನ್ ಮಾಡಿದ ತಪ್ಪಲ್ವಾ? ಮಗುನ ಯಾರ್ಯಾರಿಗೂ ಕೊಡ್ತೀನಿ ಅಂತಂದ್ರೆ ಹೇಗ್ ತಡ್ಕೊಳ್ಳಿ ನಾನು? ನಿನ್ನದು ಅಂದ್ಕೊಂಡಿದ್ದು ನಿಂದಲ್ಲ ಬಂಗಾರಿ. ಮನುಷ್ಯರ ಸಹಜ ಗುಣಗಳನ್ನ ಮೀರಿ ಅಂತರಂಗ ಶುದ್ಧಿ ಮಾಡ್ಕೊ. ಅದನ್ನೇ ಅಮ್ಮನೋರು ನಿನ್ನಿಂದ ಬಯಸೋದು. ತೀರಾ ಸಾಮಾನ್ಯ ಮನುಷ್ಯರಂತೆ ಕ್ಷುಲ್ಲಕ ಕಾರಣಕ್ಕೆ ಸಂಬಂಧ ಮುರ್ಕೋಬೇಡ. ಅಷ್ಟಕ್ಕೂ ಈ ಭೂಮಿಯಲ್ಲಿ ಮನುಷ್ಯ ತಾನು ಅಂದುಕೊಂಡಿದ್ದೇ ಆಗತ್ತೆ, ಆಗಬೇಕು ಅನ್ನೋದೆಲ್ಲ ಸುಳ್ಳು. ಎಲ್ಲ ದೈವಿ ಇಚ್ಛೆ, ಎಲ್ಲ ದೈವಿ ಚಿತ್ತ. ಎಲ್ಲ ನಡೆಯೋದು
ದೈವದ ಇಚ್ಛೆಯಂತೆ. ಹಾಗಿರೋವಾಗ ಮನುಷ್ಯರು ಯಾಕೆ ಕಿತ್ತಾಡ್ಕೊಂಡು ರಕ್ತಪಾತ ಮಾಡ್ಕೋಬೇಕು? ಮನುಷ್ಯ ತಾನೊಂದು ಬಗೆದ್ರೆ ದೈವ ಮಗದೊಂದು ಬಗೆಯತ್ತೆ. ಹಾಗಿರೋವಾಗ ಎಲ್ಲವನ್ನೂ ದೈವದ ಮಡಿಲಿಗೆ ಹಾಕಿ ನಿಶ್ಚಿಂತೆಯಿಂದ ಇರೋದನ್ನ ಕಲಿ. ಆಗ ಬದುಕು ಸುಂದರವಾಗತ್ತೆ. ಅದೆಲ್ಲ ಕೇಳಕ್ ಚೆನ್ನ, ನಿಜ ಜೀವನದಲ್ಲ. ಈಗ ನೋಡು, ವಿರೂಪಾಕ್ಷ ಶಾಸ್ತ್ರಿಗಳು ಸಭೆನ ಕರೆದು ಮಗುನ ತಮ್ಮ ವಶ ಮಾಡ್ಕೊಳಕ್ ಪ್ರಯತ್ನ ಪಟ್ರು. ನೀನ್ ಒಪ್ಲಿಲ್ವಲ್ಲ. ನೀನ್ ಒಪ್ಪಿದ್ರೆ ಏನಾಗಿರೋದು ನಮ್ ಗತಿ? ನಾನು ಮಗುನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದು, ಹಾಗೆ ಮಗುನ ಕೊಡಲ್ಲ ಅಂತ ಮಾತು ಮುರಿದಿದ್ದು ಎಲ್ಲವೂ ಅಮ್ಮನವರ ಇಚ್ಛೆ. ನೋಡ್ದ್ಯ ಮಣಿಕಂಠ ಹೇಗೆ ಒಪ್ಕೊಂಡ ಅಂತ? ಇನ್ನು ನಮ್ಮ ಕೆಲಸ ಆದ ಹಾಗೆ. ಅದೆಲ್ಲ ಸರಿ ಗುರುಗಳೇ, ಆದ್ರೆ ಹಗಲು ಕಳೆಯೋವರೆಗೂ ಕಾಯೋದು ಯಾಕೆ ಅಂತ ಕುರೂಪಿಗಿರೋ ಶಕ್ತಿನ ಉಪಯೋಗಿಸ್ಕೊಂಡು ಜಾಜಿನ ಅಪಹರಿಸಬಹುದಲ್ಲ? ಹಾಗೂ ಮಾಡ್ಬೋದು ಮಣಿಕಂಠ, ಆದ್ರೆ ಅದು ಸ್ವಲ್ಪ ಕಷ್ಟ. ಚಿಕ್ಕ ಚಾತುರ್ಯ ಆದರೂ ದೊಡ್ಡ ಅನಾಹುತ ಸಂಭವಿಸ್ಬೋದು. ಅದೇ ಸೂರ್ಯಾಸ್ತಗಳದು ಕತ್ತಲಾದ್ರೆ ಈ ಕುರೂಪಿಯ ಶಕ್ತಿ ದ್ವಿಗುಣ ಆಗುತ್ತೆ. ಆಗ ಇವನನ್ನ ಹಿಡಿಯೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳು ಜಾಣರು. ಊರವರ ಮುಂದೆ ನಮ್ಮಿಂದ ಮಾತು ತಗೊಂಡು ನಮ್ಮನ್ನ ಮಾತಲ್ಲೇ ಕಟ್ಟಾಕೋಕೆ ನೋಡಿದ್ರು. ಆದರೆ ಅಮ್ಮನವರು ತಂತ್ರಕ್ಕೆ ಪ್ರತಿ ತಂತ್ರ ಹೂಡಿ ನನ್ನ ಬಾಯಲ್ಲಿ ಮಾತು ಮುರಿಸಿದ್ರು. ಆದ್ರೆ ಪರಿಣಾಮ ಏನ್ ಬೇಕಾದ್ರೂ ಆಗ್ಬಹುದು. ಶಾಸ್ತ್ರಿಗಳು ನಾವಂದ್ಕೊಂಡಷ್ಟು ಒಳ್ಳೆಯವರಲ್ಲ, ಕ್ರೂರಿಗಳು. ಪರವಾಗಿಲ್ಲ, ದೈವದ ಮುಂದೆ ಮನುಷ್ಯನ ಕ್ರೂರತ್ವ ತೃಣ ಸಮಾನ. ಮುಂದಿನ ದಿನಗಳಲ್ಲಿ ಇವತ್ತಿನ ದಿನದ ಪರಿಣಾಮ ನಿನಗೆ ಗೊತ್ತಾಗತ್ತೆ. ಇಷ್ಟೊತ್ತು ನಡೆದ ಸಭೆ, ಕಿತ್ತಾಟ, ಶಾಸ್ತ್ರಿಗಳ ತಂತ್ರಗಳೆಲ್ಲ ನಿಮಿತ್ತ ಮಾತ್ರ. ವಿಧಿ ಸಂಕಲ್ಪ ಬೇರೇನೇ ಇದೆ. ಇದೇ ಸಭೆಯ ಜಾಡನ್ನ ಹಿಡಿದು ಮಹಾಯೋಜನೆಯೊಂದನ್ನ ಆ ಶಕ್ತಿ ಸ್ವರೂಪಿಣಿ ತ್ರಿಪುರ ಸುಂದರಿ ಆಯೋಜಿಸುತ್ತಿದ್ದಾಳೆ. ಮುಂದೆ ಮಹಾ ಫಲಿತಾಂಶ ಒಂದು ಅಮ್ಮನವರ ಸನ್ನಿಧಿಯಲ್ಲಿ ಹೊರಬೀಳಲಿದೆ. ಗೊತ್ತಾಯ್ತಲ್ಲ ಕುರುಬಿ, ನಿನ್ನ ಶಕ್ತಿ ಏನು ಅಂತ. ಕತ್ತಲಾಗ್ತಿದ್ದ ಹಾಗೆ ನೀನು ಪ್ರಚಂಡನಾಗ್ತೀಯ. ನಿನ್ನ ಶಕ್ತಿ 2 ಪಟ್ಟಾಗುತ್ತೆ. ಆಗ ನೀನು ಜಾಜಿನ ಅಪಹರಿಸೋದು ಇನ್ನು ಸುಲಭದ ಕೆಲಸ. ಬಾ ಕುರುಪಿ ಹೊರಗೆ. ನಿನಗೆ ಅವಳನ್ನ ಹುಡ್ಕೋಕೆ ಬೇಕಾದ ಮುಖ್ಯವಾದ ಒಂದು ವಸ್ತುನ ಕೊಡ್ತೇನೆ. ಅದರ ನಂತರ ನಿನ್ನ ಬೇಟೆಯ ಹುಡುಕಾಟ ಸುಲಭವಾಗುತ್ತೆ. ಬಾ ಹೊರಗೆ. ಇದು ಜಾಜಿಯ ಕೂದಲು. ಇದರ ವಾಸನೆ ಜಾಡನ್ನ ಹಿಡಿದು ಅವಳನ್ನ ಕಂಡು ಹಿಡಿ. ರೋಹಿಣಿ ನಕ್ಷತ್ರ ಅಂಚು ತಲುಪೋ ಹೊತ್ತಿಗೆ ಅವಳನ್ನ ಅಪಹರಿಸು. ಹೋಗೋ.